ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 44ನೇ ಎಪಿಸೋಡನ್ನು ಮುಗಿಸಿದ್ದೇನೆ. ದಕ್ಷಿಣದ ಭಾಗದಲ್ಲಿ ಮನೆಯ ಬಗ್ಗೆ ನೆರಳನ್ನು ಮಾಡಿಕೊಳ್ಳುವುದ ಕಾಲಕ್ಕೆ ಟಿನ್ನಿನ ಮುಖಾಂತರ ಪಡಸಾಲೆ ವಸಾರಿಯನ್ನು ಮಾಡುವುದುಂಟು. ಅದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಈಗ ಮುಂದಿನ ಪಶ್ಚಿಮದ ಭಾಗದ ಬಗ್ಗೆ ತಾವು ಇದೇ ರೀತಿ ಟಿನ್ನನ್ನು ಹಾಕಿಕೊಂಡು ಅಲ್ಲಿ ನೆರಳು ಮಾಡಿಕೊಳ್ಳುವುದು ಸಾಮಾನ್ಯವಾಗಿರುತ್ತದೆ. ಯಾಕಂದರೆ ಮನೆಯು ಚಿಕ್ಕದಾಗಿದ್ದಾಗ ಅಲ್ಲಿ ತಾವು ಪಡಸಾಲಿ ವಸಾರ ನಿರ್ಮಿಸಿಕೊಂಡರೆ ತಪ್ಪೇನಿಲ್ಲ. ಆದರೆ ಯಾವ ರೀತಿ ಮಾಡಿಕೊಳ್ಳಬೇಕೆಂಬುದು ಮುಖ್ಯ ಅಂಶಗಳು. ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ, ಅದಕ್ಕೆ ಕೂಲಂಕುಷವಾಗಿ ಕೇಳಿ. ಸರಿ, ಈಗೇನೆಂದರೆ ಪಶ್ಚಿಮದ ಭಾಗದ ಬಗ್ಗೆ. ಕೆಲವೊಬ್ಬರು ಪಶ್ಚಿಮದ ನೈಋತ್ಯದಲ್ಲಿ ಕೇವಲ ಒಂದು ಅರ್ಧ ಭಾಗದವರೆಗೆ ಟಿನ್ನನ್ನು ಹಾಕಿ ಅಲ್ಲಿ ನೆರಳನ್ನು ಮಾಡಿಕೊಂಡು ಅಲ್ಲಿ ಕುಳಿತುಕೊಳ್ಳುವುದಕ್ಕೂ ಅದು ಇತರಾದ ರೂಮುಗಳು ಮಾಡಿಕೊಂಡು ಯಾವುದೇ ಏನೋ ಮಾಡಿಕೊಂಡು ಅದು ಎಷ್ಟು ತೊಂದರೆಯಲ್ಲಿ ಅನುಭವಿಸುತ್ತಿದ್ದಾರೆಂದರೆ ಹೇಳತೀರದು. ಅದಕ್ಕೆ ಕೇವಲ ನೀವು ಪಶ್ಚಿಮದ ವಾಯುದಲ್ಲೇ ಒಂದು ಮಾತ್ರ ಪಶ್ಚಿಮದ ನೈಋತ್ಯದಲ್ಲಿ ಮಾತ್ರ ಟಿನ್ನನ್ನು ಹಾಕಿಕೊಂಡು ಅರ್ಧ ಭಾಗಕ್ಕೆ ಹಾಕಿಕೊಂಡ್ರೆ ನೀವು ಅಲ್ಲಿ ವಾಸಿಸುವರು ಭಾಳ ನರಕ ಜೀವನ ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಹಾಕಿದರೆ ಟಿನ್ನುಗಳು ಇಡೀ ಪಶ್ಚಿಮದ ಅಗಲವು ಎಷ್ಟು ಇರುತ್ತದೆ ನಿಮ್ಮ ಮನೆಯು ಸಂಪೂರ್ಣವಾಗಿ ಹಾಕಿಕೊಳ್ಳಿ. ಆವಾಗ ಅದು ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಇರುತ್ತದೆ. ಆವಾಗ ಅಲ್ಲಿ ವಾಸಿಸುವರು ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ, ಶುಭದಾಯಕವಾಗಿರುತ್ತದೆ. ಒಳ್ಳೆಯ ಸಂಪತ್ತಿನಿಂದ, ಅಭಿವೃದ್ಧಿಯಿಂದ, ಮಕ್ಕಳ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲ ರೀತಿಯಿಂದ ಆ ಮನೆಯು ಕೊಡುತ್ತದೆ ಎಂದು ನಾನು ಹೇಳುತ್ತೇನೆ. ಆದರೂ ಒಂದು ವೇಳೆ ಕೆಲವೊಬ್ಬರು ಕೇವಲ ಪಶ್ಚಿಮ ವಾಯುಭಾಗದಲ್ಲಿ, ಅಂದರೆ ಪಶ್ಚಿಮದ ವಾಯುಕ್ಕೆ ಮುಖವಾಗಿ ಬಾಗಿಲಿದ್ದರೆ ಅಲ್ಲಿ ಸಾಮಾನ್ಯವಾಗಿ ಕೇವಲ ಪಶ್ಚಿಮ ವಾಯುಕ್ಕೆ ಮಾತ್ರ ಟಿನ್ನನ್ನು ಹಾಕುವುದುಂಟು, ರೇಕನ್ನು ಹಾಕುವುದುಂಟು, ಟಿನ್ ಶೀಟ್ ಹಾಕುವುದುಂಟು. ಸರಿ, ತಪ್ಪೇನಿಲ್ಲ. ಪಶ್ಚಿಮದ ಅರ್ಧ ಭಾಗದಲ್ಲಿ, ವಾಯುದ ಅರ್ಧ ಭಾಗದಲ್ಲಿ ನೀವು ನಿರ್ಮಿಸಿಕೊಂಡರೆ ಎಂಥದ್ದೇ ತೊಂದರೆಯಿಲ್ಲ, ಒಳ್ಳೆಯ ಫಲವನ್ನೇ ನೀಡುತ್ತದೆ. ಪಶ್ಚಿಮದ ವಾಯು ಬೆಳೆದಂತಾಗಿ ಅದು ಒಳ್ಳೆಯ ಫಲವನ್ನು ನೀಡುತ್ತದೆ ಎಂದು ನಾನು ಹೇಳಲು ಆಸೆಪಡುತ್ತೇನೆ. ಅದಕ್ಕೆ ತಾವು ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿಕೊಂಡು ಆ ರೀತಿ ಸಿಟ್ಔಟು, ಪಡಸಾಲೆ ವಸಾರೆಯನ್ನು ಮಾಡಿಕೊಂಡರೆ, ಟಿನ್ನಿನ ಮುಖಾಂತರ ಮಾಡಿಕೊಂಡರೆ, ಪಶ್ಚಿಮದ ವಾಯುದಲ್ಲಿ ಮಾಡಿದರೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಅದು ಬಿಟ್ಟು ನೈಋತ್ಯ ಭಾಗದಲ್ಲಿ ಕೇವಲ ಅರ್ಧ ಭಾಗದಲ್ಲಿ ನೀವು ಏನಾದರೂ ಮಾಡಿಕೊಂಡರೆ ಅದು ಭಾಳ ದುಷ್ಪರಿಣಾಮವು ಬೀರುತ್ತದೆ. ಈಗಾಗಲೇ ಹೇಳಿದಂಥ ತೊಂದರೆಗಳಿಗೆ ಅನುಭವಿಸುತ್ತಾರೆ. ಪಾರ್ಶ್ವವಾಯ, ಅನಾರೋಗ್ಯ, ನಾನಾ ರೀತಿಯಿಂದ ವಿದ್ಯೆ, ಬುದ್ಧಿ ಯಾವುದೂ ಸಿಗುವುದಿಲ್ಲ. ಆ ರೀತಿ ಅದೆಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆಂದರೆ ಆ ದೇವರನ್ನೇ ಬಲ್ಲ. ಅದಕ್ಕೆ ತಾವು ನಾನು ಹೇಳಿದ ವಿಡಿಯೋವನ್ನು ನೋಡಿ ತಮ್ಮ ಮನೆಯಲ್ಲಿ ಇರುವಂಥ ತಪ್ಪುಗಳನ್ನು ತಿದ್ದಿಕೊಂಡು ಇಲ್ಲಿಂದಾದರೂ ತಾವು ಸುಖ ಜೀವನ ಅನುಭವಿಸಲಿ. ಮಾನವ ಕುಲಕೋಟಿ ಅದೆಷ್ಟು ನಷ್ಟ ಅನುಭವಿಸುತ್ತಿದ್ದಾನೆಂದರೆ ಹೇಳುತ್ತಿರುವುದು. ಅದಕ್ಕೆ ತಾವು ಈ ರೀತಿ ಹೇಳಿದ ಆ ರೀತಿ ನಿಮ್ಮ ಮನೆಯ ತಪ್ಪುಗಳನ್ನು ತಿದ್ದಿಕೊಂಡು ಸುಖವಾಗಿ ಜೀವನದಿಂದ ಇರುತ್ತೀರೆಂದು ನಾನು ಆಶಿಸುತ್ತೇನೆ. ಸರಿ, ಈಗಾಗಲೇ ನಾನು ಹೇಳಿರುವಂತೆ ಈ ವಿಡಿಯೋವನ್ನು ಇತರರಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಅಕ್ಕಪಕ್ಕದವರಲ್ಲಿ ಮನೆಗಳಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಇದ್ದರೆ ತಾವು ಈ ರೀತಿಯಾಗಿ ತೊಂದರೆಯನ್ನು ಇದ್ದ ಮನೆಗಳಿಗೆ ಸರಿಯಾಗಿ ತಿದ್ದಿಕೊಂಡು ಮಾರ್ಪಾಡು ಮಾಡಿಕೊಂಡು ಸುಖವಾಗಿ ಇರಲೆಂದು ಹೇಳಿ ಆಶಿಸುತ್ತೇನೆ. ಹಾಗೂ ನನಗೆ ಕಾಮೆಂಟ್ಸ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಇತರರಿಗೆ ತಿಳಿ ಹೇಳಲಿ ಅಂತ ಹೇಳುತ್ತೇನೆ. ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ಬೇರೆ ವಿಷಯವಾಗಿ ಹೇಳುತ್ತೇನೆ. ಅದರ ಬಗ್ಗೆ ನಾಳೆ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸುತ್ತೇನೆ. ಯಾವ ರೀತಿ, ಯಾವ ಭಾಗದ ಯಾವ ರೀತಿ ಏನು ಮನೆಯ ಒಳ್ಳೆಯಿತು ಕೆಳಕುಗಳ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ. ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ನೀವು ಸಿದ್ಧರಾಗಿರಿ.